ನಾವು ಕರೆಕ್ಟ್ ಪ್ರೋಟೋಕಾಲ್ ಫಾಲೋ ಮಾಡಲಿಲ್ಲ ಅಂದರೆ ಆ ಇನ್ಫೆಕ್ಷನ್ ಸ್ಪ್ರೆಡ್ ಆಗ್ಬೋದು ಎಲ್ಲರಿಗೆ ಆ್ಯಂಡ್ ನಮಗೆ ಲಂಗ್ಸ್ಗೆ ಇನ್ಫೆಕ್ಷನ್ ಕಾಸ್ ಆಗುತ್ತೆ. ಹ್ಯಾಂಡ್ ಶೇಕ್ ಮಾಡಿದ್ರು, ಇಲ್ಲಾಂದರೆ ನಾವು ಡೋರ್ ಹ್ಯಾಂಡಲ್ಸ್ ನಾನು ಟಚ್ ಮಾಡಿದ್ರು ನಿಮಗೆ ಇನ್ಫೆಕ್ಷನ್ ಆಗಿದ್ರೆ ಚಿಕ್ಕ ಮಗಲ್ಗೇನೋ ಟ್ರಾನ್ಸ್ಮಿಟ್ ಆಗುತ್ತೆ, ಇಲ್ಲಾಂದರೆ ಬೇರೆ ಎಲ್ಡರ್ಲಿ ಪೀಪಲ್ ಮನೇಲಿ ಇದ್ರೂ ಟ್ರಾನ್ಸ್ಮಿಟ್ ಆಗುತ್ತೆ. ನಮಸ್ಕಾರ, ನಾನು ಡಾಕ್ಟರ್ ಅಕ್ಷತಾ ಮಾತಾಡ್ತಾ ಇದ್ದೀನಿ, ಇನ್ಫೆಕ್ಷಸ್ ಡಿಸೀಸ್ ಕನ್ಸಲ್ಟೆಂಟ್ ಸಂಪ್ರದ ಹಾಸ್ಪಿಟಲ್ನಿಂದ. ಇವತ್ತು ನಾವು ಒಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಮಾತಾಡ್ತೀವಿ. ನಿಮ್ಮ ಅಕ್ಕಪಕ್ಕದಲ್ಲಿ ಯಾರನ್ನ ಸೀನಿದ್ರೆ ಇಲ್ಲಾಂದರೆ ಕೆಮ್ಮಿದ್ರೆ ನಿಮ್ಗೆ ಹೇಗೆ ಅನಿಸುತ್ತೆ? ನಿಮಗೆ ಇರಿಟೇಷನ್ ಆಗುತ್ತಾ, ಇಲ್ಲಾಂದರೆ ಯಾಕಾಗಿದೆ ಅಲ್ಲಿಂದ ಹೋಗ್ಬೇಕಂತ ಅನ್ಸುತ್ತಾ? ಎಸ್, ಕರೆಕ್ಟ್, ಹಂಗೆ ಅನಿಸ್ಬೇಕು. ಬಿಕಾಸ್ ನಾವು ಕರೆಕ್ಟ್ ಪ್ರೋಟೋಕಾಲ್ ಫಾಲೋ ಮಾಡಲಿಲ್ಲ ಅಂದರೆ ಆ ಇನ್ಫೆಕ್ಷನ್ ಸ್ಪ್ರೆಡ್ ಆಗ್ಬೋದು ಎಲ್ಲರಿಗೆ ಆ್ಯಂಡ್ ನಮಗೆ ಲಂಗ್ಸ್ಗೆ ಇನ್ಫೆಕ್ಷನ್ ಕಾಸ್ ಆಗುತ್ತೆ, ತೊಂದರೆ ಆಗುತ್ತೆ. ಅದೇ ಸೇಮ್ ಇನ್ಫೆಕ್ಷನ್ ನೀವು ಮನೆಗೆ ಹೋಗ್ಬಿಟ್ಟು ನಿಮಗೆ ಇನ್ಫೆಕ್ಷನ್ ಆಗಿದ್ರೆ ಚಿಕ್ಕ ಮಗಲ್ಗೇನೋ ಟ್ರಾನ್ಸ್ಮಿಟ್ ಆಗುತ್ತೆ, ಇಲ್ಲಾಂದರೆ ಬೇರೆ ಎಲ್ಡರ್ಲಿ ಪೀಪಲ್ ಮನೇಲಿ ಇದ್ರೂ ಟ್ರಾನ್ಸ್ಮಿಟ್ ಆಗುತ್ತೆ. ಸೊ ನಾವಿವತ್ತು 2 ಥಿಂಗ್ಸ್ ಬಗ್ಗೆ ಮಾತಾಡ್ತೀವಿ. ವಾಟ್ ಈಸ್ ಫ್ಲೂ ಅಂದರೆ ಏನು, ಆ್ಯಂಡ್ ಅದು ಫ್ಲೂ ಪ್ರಿವೆಂಟ್ ಮಾಡೋಕ್ಕೆ ಏನು ಮಾಡಬೇಕು. ಸೊ ಫ್ಲೂ ಅಂದರೆ ನಿಮಗೆ ಸಿಂಪ್ಟಮ್ಸ್ ಲೈಕ್ ಫೀವರ್, ಜ್ವರ, ಇಲ್ಲಾಂದರೆ ನೆಗಡಿ, ಇಲ್ಲಾಂದರೆ ಕಾಫ್, ತುಂಬ ಬಾಡಿ ಪೇನ್ ಆ ಥರ ಬಂದರೆ ಮೋಸ್ಟ್ ಪ್ರಾಬಬ್ಲಿ ನಿಮಗೆ ವೈರಲ್ ಫೀವರ್ ಇಲ್ಲಾಂದರೆ ಇನ್ಫ್ಲೂಯೆನ್ಸಾ ಆರ್ ಫ್ಲೂ ಅಂತ ಶಾರ್ಟ್ ಫಾರ್ಮ್ ಹೇಳ್ತಾರೆ. ಸೊ ಆ ಥರ ಇನ್ಫೆಕ್ಷನ್ ಇದ್ದಾಗ ನೀವು ಮೆಡಿಕಲ್ ಅಟೆನ್ಷನ್ನ ಸೀಕ್ ಮಾಡಬೇಕು ಫಸ್ಟ್ಲಿ, ಆ್ಯಂಡ್ ಸೆಕೆಂಡ್ಲಿ ಅದು ಹೇಗೆ ಪ್ರಿವೆಂಟ್ ಮಾಡಬೇಕು. ಇವಾಗ ನಿಮಗೆ ಇನ್ಫೆಕ್ಷನ್ ಆಗಿದ್ರೆ ನಿಮ್ಮ ಮನೆಯಲ್ಲಿ ಇಲ್ಲಾಂದರೆ ಸ್ಕೂಲ್, ಆಫೀಸ್ನ ಅದು ಟ್ರಾನ್ಸ್ಫರ್ ಆಗಬಾರ್ದು ಅಂದ್ರೆ ನೀವು ಏನೇನು ಮಾಡಬೇಕು? ಮೋಸ್ಟ್ ಇಂಪಾರ್ಟೆಂಟ್, ನೀವು ಕೆಮ್ಮಿದಾಗ ಇಲ್ಲಾಂದರೆ ಸೀನಾದಾಗ ನೀವು ಮೋಸ್ಟ್ ಇಂಪಾರ್ಟೆಂಟ್ಲಿ ಟಿಶ್ಯೂ ಪೇಪರ್ ಯೂಸ್ ಮಾಡಬೇಕು. ನಿಮ್ಮ ಬಾಯಿ ಆ್ಯಂಡ್ ನೋಸ್ ಹತ್ರ ಯೂಸ್ ಮಾಡಬೇಕು. ಟಿಶ್ಯೂ ಪೇಪರ್ ಇಲ್ಲ ಅಂದರೆ ನೀವು ಎಲ್ಬೋ ಒಳಗಡೆ ಈ ಥರ ಕಾಫ್ ಮಾಡಬೇಕು. ನಿಮಗೆ ಟಿಶ್ಯೂ ಪೇಪರ್ ಯೂಸ್ ಆದಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಅದನ್ನು ಡಸ್ಟ್ಬಿನ್ನಲ್ಲಿ ಥ್ರೋ ಮಾಡಬೇಕು. ಇಲ್ಲಾಂದರೆ ನೀವು ಈ ಥರ ಮಾಡಿದಾಗ ಮೋಸ್ಟ್ ಇಂಪಾರ್ಟೆಂಟ್ ಹ್ಯಾಂಡ್ ವಾಶ್ ಮಾಡಬೇಕು. ಸೊ ನಾವು ಬೇಸಿಕ್ ಎಟಿಕೆಟ್ ಅಂದರೆ ರೆಸ್ಪಿರೇಟ್ರಿ ಎಟಿಕೆಟ್ ಇದನ್ನು ಅಂತಾರೆ. ನಾವು ಹ್ಯಾಂಡಲ್ಲಿ ಈ ಥರ ಬೇರ್ ಹ್ಯಾಂಡಲ್ಲಿ ಕಾಫ್ ಇಲ್ಲಾಂದರೆ ಸೀನ್ ಮಾಡಬಾರ್ದು. ಮಾಡಿದ್ರೂ ಹ್ಯಾಂಡ್ ವಾಶ್ ಕಂಪಲ್ಸರಿ ಮಾಡಬೇಕು. ಇಲ್ಲಾಂದರೆ ಒಂದು ಹ್ಯಾಂಡ್ ಸ್ಯಾನಿಟೈಸರ್, ಸಿಂಪಲಾಗಿ ಹ್ಯಾಂಡ್ ಸ್ಯಾನಿಟೈಸರ್ ಯೂಸ್ ಮಾಡ್ಬೋದು. ಆ್ಯಂಡ್ ನಾವು ಲಂಗ್ಗೆ ಈ ಥರ ಇನ್ಫೆಕ್ಷನ್ ಇದ್ದಾಗ ಅಟ್ಲೀಸ್ಟ್ ಮಾಸ್ಕ್ ಹಾಕೊಳ್ಬೋದು. ಆ್ಯಂಡ್ ಅಟ್ಲೀಸ್ಟ್ ನೀವು ಬೇರೆ ಕ್ರೌಡೆಡ್ ಪ್ಲೇಸಲ್ಲಿ ಸ್ಕೂಲ್ಸ್, ಕಾಲೇಜಸ್, ಆಫೀಸ್, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಆ ಥರ ಜಾಗದಲ್ಲಿ ಮಾಸ್ಕ್ ಹಾಕೊಂಡ್ಬಿಟ್ಟು ಸ್ವಲ್ಪ ಬೇರೆ ಐಸೋಲೇಟ್ ಥರ ಇರಬೇಕು. ಸೊ ಆ ಥರ ಇನ್ಫೆಕ್ಷನ್ ಸ್ಪ್ರೆಡ್ ಆಗಲ್ಲ. ಸೊ ನಮ್ಮ ಫ್ಲೂ ಬರೀ ಏರ್ನಿಂದ ಸ್ಪ್ರೆಡ್ ಆಗಲ್ಲ. ನಾವು ಮಾತಾಡಿದಾಗ ಇಲ್ಲಾಂದರೆ ಕಾಫ್ ಮಾಡಿದಾಗ ಇಲ್ಲಾಂದರೆ ನೆಗಡಿ ಬಂದಾಗ ಆ ಥರ ಬರೀ ಏರಲ್ಲಿ ಟ್ರಾನ್ಸ್ಮಿಟ್ ಆಗಲ್ಲ ಫ್ಲೂ. ನಾವು ಸರ್ಫೇಸ್ನಾನು ಟಚ್ ಮಾಡಿದ್ರು, ಹ್ಯಾಂಡ್ ಶೇಕ್ ಮಾಡಿದ್ರು, ಇಲ್ಲಾಂದರೆ ನಾವು ಡೋರ್ ಹ್ಯಾಂಡಲ್ಸ್ ನಾನು ಟಚ್ ಮಾಡಿದ್ರು ಅಲ್ಲಿಂದನೂ ಟ್ರಾನ್ಸ್ಫರ್ ಆಗುತ್ತೆ ಫ್ಲೂ. ಸೊ ಲಂಗ್ ಇನ್ಫೆಕ್ಷನ್ ಬರೀ ಏರಲ್ಲಿ ಇರಲ್ಲ. ನಾವು ಹ್ಯಾಂಡ್ ವಾಶು ಮಾಡಬೇಕು, ಕರೆಕ್ಟ್ ರೆಸ್ಪಿರೇಟರಿ ಎಟಿಕೆಟು ಫಾಲೋ ಮಾಡಬೇಕು. ಇದು ಸಿಂಪಲ್ ಹ್ಯಾಬಿಟ್. ಅಂದರೆ ನಾವು ಕಾಫ್ ಮಾಡಿದಾಗ ಇಲ್ಲಾಂದರೆ ನಾವು ಟಿಶ್ಯೂ ಪೇಪರ್ ಯೂಸ್ ಮಾಡಿದಾಗ ಅದನ್ನು ನೀಟಾಗಿ ಡಸ್ಟ್ಬಿನ್ನಲ್ಲಿ ಬಿಸಾಕಬೇಕು, ರೋಡಲ್ಲಿ ಥ್ರೋ ಮಾಡಬಾರ್ದು. ಆ್ಯಂಡ್ ಯೂಸ್ ಆದಮೇಲೆ ಹ್ಯಾಂಡ್ ವಾಶ್ ಆರ್ ಹ್ಯಾಂಡ್ ಸ್ಯಾನಿಟೈಸರ್ ಮಾಡ್ಬೋದು. ಇದೆಲ್ಲ ಮಾಡಿದಾದ್ಮೇಲೇನು ನಮಗೆ ಬೇರೆ ಆಪ್ಷನೂ ಇದೆ, ದಟ್ ಈಸ್ ವ್ಯಾಕ್ಸಿನೇಷನ್. ನಮ್ಮ ಫ್ಲೂಗೆ ಇಯರ್ಲಿ ಫ್ಲೂ ಶಾಟ್ ಅಂತ ಸಿಗುತ್ತೆ. ಮೋಸ್ಟ್ಲಿ ಸೆಪ್ಟೆಂಬರ್ ಟು ಅಕ್ಟೋಬರ್ ಆ ಟೈಮಲ್ಲಿ ಆ ಇಯರ್ಗೆ ಹೊಸ ಫ್ಲೂ ಶಾಟ್ ಮಾರ್ಕೆಟಲ್ಲಿ ಸಿಗುತ್ತೆ. ಆ ಫ್ಲೂ ಶಾಟ್ ತೊಗೊಂಡಿದ್ರೂ ಸ್ವಲ್ಪ ಎಪಿಸೋಡ್ಸ್ ಆಫ್ ನಮಗೆ ಲಂಗ್ ಇನ್ಫೆಕ್ಷನ್ ಅದು ಕಡಿಮೆ ಆಗುತ್ತೆ. ಸೊ 3 ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್. ನಾವು ನಮಗೆ ಇನ್ಫೆಕ್ಷನ್ ಇದ್ದಾಗ ಮಾಸ್ಕ್ ಹಾಕ್ಕೊಳ್ಬೇಕು. ಸೆಕೆಂಡ್, ಅದು ಹೇಗೆ ಕಾಫ್ ಮಾಡಬೇಕು, ಕಾಫ್ ಮಾಡಿದಾದ್ಮೇಲೆ ನೀಟಾಗಿ ಹ್ಯಾಂಡ್ ವಾಶ್ ಅಂದರೆ ಹ್ಯಾಂಡ್ ಸ್ಯಾನಿಟೈಸರ್ ಯೂಸ್ ಮಾಡಬೇಕು. ಆ್ಯಂಡ್ ನಾವು ಇಯರ್ಲಿ ಫ್ಲೂ ಶಾಟ್ ತೊಗೊಂಡಿದ್ರೂ ಇದೆಲ್ಲ ಕಡಿಮೆ ಆಗುತ್ತೆ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.